ಮನುಷ್ಯನ ದೇಹದಲ್ಲಿ ಜೀವ ಅನ್ನೋದು ಎಲ್ಲಿದೆ ಅಂತ ಗೊತ್ತಾ? ನೀವು ಹೇಳ್ಬೋದು ಮನುಷ್ಯನ ದೇಹದಲ್ಲಿ ಸೋಲ್, ಆತ್ಮ ಅಂತ ಒಂದು ವಿಷಯ ಇದೆ. ಆ ಸೋಲ್ ಅನ್ನೋದು ನಮ್ಮ ದೇಹ ಬಿಟ್ಟು ಹೋದ್ಮೇಲೆ ಮನುಷ್ಯ ಸತ್ತು ಹೋಗ್ತಾನೆ ಅಂತ ನೀವು ಹೇಳ್ಬೋದು. ಆದ್ರೆ ಈ ಹ್ಯೂಮನ್ ಬಾಡಿನ ರಿಸರ್ಚ್ ಮಾಡೋರು ಮತ್ತೆ ಮೆಡಿಕಲ್ ಸೈಂಟಿಸ್ಟ್ ಅವರು ಈ ಮಾತಿಗೆ ಕಂಪ್ಲೀಟ್ ಆಗಿ ವಿರುದ್ಧವಾಗಿದ್ದಾರೆ. ನಮ್ಮ ಹಾರ್ಟ್ ಬೀಟ್ ನಿಂತ ಮೇಲೂ ಕೂಡ ನಾವು ಮತ್ತೆ ನಮ್ಮ ಹಾರ್ಟ್ ಬೀಟ್ ನ ಬರೆಸ್ಕೊಂಡು ಮತ್ತೆ ನಾವು ಜೀವಂತವಾಗಿರ್ಬೋದು. ಅದೇ ತರ ಒಬ್ಬನಿಗೆ ಸಿವಿಯರ್ ಆಕ್ಸಿಡೆಂಟ್ ಅಲ್ಲಿ ಅವನ ಬ್ರೈನ್ ಡೆಡ್ ಆಗ್ತಾನೆ, ಅವ್ನ ಕೋಮಾಗ ಹೋಗ್ತಾನೆ, ಆದ್ರೂ ಕೂಡ ಅವ್ನು ಉಸಿರಾಡ್ತಾನೆ ಇರ್ತಾನೆ, ಅವನ ಬಾಡಿಲಿರೋ ಬೇರೆ ಪಾರ್ಟ್ ಎಲ್ಲ ವರ್ಕ್ ಆಗ್ತಾನೆ ಇರುತ್ತೆ. ನಮ್ಮ ಬಾಡಿಯಲ್ಲಿ ಯಾವ ಪಾರ್ಟ್ ಅಲ್ಲಿ ಜೀವ ಅನ್ನೋದು ಇದೆ? ಒಂದು ಎಕ್ಸಾಂಪಲ್ ನ ಹೇಳ್ತೀನಿ. ಒಂದು ಗೊಂಬೆ ಇರುತ್ತೆ, ಒಂದು ಗೊಂಬೆಗೆ ನಾನು ಕೀ ಕೊಡ್ತೀನಿ. ಆ ಗೊಂಬೆ ಅನ್ನೋದು ನಿರ್ಜೀವ ವಸ್ತು. ನಾನು ಕೀ ಕೊಟ್ಟಾಗ ನಾನು ಅದಕ್ಕೆ ಜೀವ ಕೊಟ್ಟಂಗೆ. ನಾನು ಕೊಟ್ಟಿರೋ ಜೀವ ಸ್ವಲ್ಪ ತಾದ್ಮೇಲೆ ಏನಾಗುತ್ತೆ, ಆ ಆಕ್ಷನ್ ಮಾಡಿದ್ಮೇಲೆ ಆ ಗೊಂಬೆ ಮತ್ತೆ ಸೈಲೆಂಟ್ ಆಗುತ್ತೆ. ಸೊ ಈಗ ನಾವು ಕೊಟ್ಟಿರೋ ಜೀವ ಅನ್ನೋದು ಎಲ್ಲೋಗುತ್ತೆ? ಈ ಎಕ್ಸಾಂಪಲ್ ನ ಇಟ್ಕೊಂಡು ಈ ಹ್ಯೂಮನ್ ಬಾಡಿನ ರಿಸರ್ಚ್ ಮಾಡ್ತಾರಲ್ಲ ಅವರು ಈ ಮನುಷ್ಯರ ದೇಹದಕ್ಕೆ ಸಂಬಂಧಪಡಿಸಿ ಒಂದು ಥಿಯರಿನ ಹೇಳಿದ್ದಾರೆ. ಸೊ ಆ ಥಿಯರಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ಈ ದೇಹದಲ್ಲಿ ಸೋಲ್ ಅನ್ನೋ ವಿಷಯ ಇದೆಯಾ ಅಥವಾ ಈ ಸೈಂಟಿಸ್ಟ್ ಹೇಳುವ ಆ ಥಿಯರಿನ ನೀವು ನಂಬ್ತೀರಾ ಅನ್ನೋದು ಕಮೆಂಟ್ ಅಲ್ಲಿ ಹೇಳಿ. ಈಗ ವಿಡಿಯೋ ಶುರು ಮಾಡೋಣ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮನೋಜ್. ಮನುಷ್ಯನ ದೇಹದಲ್ಲಿ ಜೀವ ಎಲ್ಲಿದೆ ಅಂತ ನೋಡಿದ್ರೆ ಫಸ್ಟ್ ಹಾರ್ಟ್ಗೆ ಬರೋದಾದ್ರೆ, ಮನುಷ್ಯರು ಸತ್ ಹೋದ್ಮೇಲೂ ಕೂಡ ಹಾರ್ಟ್ ಅನ್ನೋದು ಇನ್ನೂ ಜೀವಂತವಾಗಿಯೇ ಇರುತ್ತೆ. ನಾವು ಹಾರ್ಟ್ ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬಹುದು. ಸೊ ನಮ್ಮ ಜೀವ ಅನ್ನೋದು ಹಾರ್ಟ್ ಅಲ್ಲಿ ಇಲ್ಲ ಅಂತ ತಿಳ್ಕೊಬಹುದು. ಈಗ ನಮ್ಮ ಬ್ರೈನ್ ಅಲ್ಲಿ ಏನಾದ್ರೂ ಜೀವ ಇದೆಯಾ ಅಂತ ನೋಡೋದಾದ್ರೆ, ಈ ಮನುಷ್ಯನಿಗೆ ಏನಾದ್ರೂ ಸಿವಿಯರ್ ಆಕ್ಸಿಡೆಂಟ್ ಆದಾಗ ಅವನಿಗೆ ಬ್ರೈನ್ ಡೆತ್ ಆಗುತ್ತೆ. ಈ ಬ್ರೈನ್ ಡೆತ್ ಆದ್ಮೇಲೂ ಕೂಡ ಅವನ ಬಾಡಿಲಿರೋ ಬೇರೆ ಆರ್ಗನ್ ಎಲ್ಲ ಜೀವಂತವಾಗೇ ಇರುತ್ತೆ. ಮನುಷ್ಯ ಕೂಡ ಉಸಿರಾಡ್ತಾ ಇರ್ತಾನೆ. ಸೊ ಈ ಲೈಫ್ ಅನ್ನೋದು ಬ್ರೈನ್ ಅಲ್ಲಿ ಒಂದೇ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಇಲ್ಲ ಅಂತ ತಿಳ್ಕೊಬಹುದು. ಈಗ ಒಂದು ವಿಷಯನ ನಾವು ತಿಳ್ಕೊಬಹುದು, ಈ ಲೈಫ್, ಈ ಪ್ರಾಣ ಅನ್ನೋದು ನಮ್ಮ ಬಾಡಿಯಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ ಇಲ್ಲ, ಒಂದು ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಇಲ್ಲ. ಈಗ ಈ ಮೆಡಿಕಲ್ ಸೈಂಟಿಸ್ಟ್ ಎಲ್ಲ ಲೈಫ್ ನ ಯಾವ ತರ ಡಿಫೈನ್ ಮಾಡ್ತಾರೆ ಅಂದ್ರೆ, ಲೈಫ್ ಅನ್ನೋದು ಒಂದು ನೆಟ್ವರ್ಕ್ ಆಫ್ ಪ್ರೋಸೆಸ್ ಅಂತ. ನಮ್ಮ ಬಾಡಿಯಲ್ಲಿ ಸೆಲ್ ಫಂಕ್ಷನ್ ಅನ್ನೋದು ನಡೀತಾನೆ ಇರುತ್ತೆ. ಒಂದು ಬಾಡಿ ಆರ್ಗನ್ ಇನ್ನೊಂದು ಬಾಡಿ ಆರ್ಗನ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಇದರಿಂದ ಒಂದು ಎನರ್ಜಿ ಫ್ಲೋ ಅನ್ನೋದು ನಮ್ಮ ಬಾಡಿ ಪೂರ್ತಿ ಟ್ರಾನ್ಸ್ಮಿಷನ್ ಆಗ್ತಾ ಇರುತ್ತೆ. ಇವಾಗ ಈ ಮನುಷ್ಯ ಸತ್ತ ಮೇಲೆ ಈ ನೆಟ್ವರ್ಕ್ ಆಫ್ ಪ್ರೋಸೆಸ್ ಅನ್ನೋದು ಸ್ಟಾಪ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಒಂದು ಆರ್ಗನ್ ಮತ್ತೆ ಇನ್ನೊಂದು ಆರ್ಗನ್ ಕಮ್ಯುನಿಕೇಟ್ ಮಾಡೋದು ಸ್ಟಾಪ್ ಆಗುತ್ತೆ. ಎನರ್ಜಿ ಲೆವೆಲ್ 0 ಆಗುತ್ತೆ. ಅವಾಗ ಮನುಷ್ಯ ಸಾಯ್ತಾನೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಮನುಷ್ಯನಿಗೆ ಹಾರ್ಟ್ ವೀಕ್ ಆದ್ರೆ ಅವನಿಗೆ ಕಾರ್ಡಿಯಾಕ್ ಅರೆಸ್ಟ್ ಬರುತ್ತೆ. ಅವಾಗ ಅವನ್ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಆ ಕಮ್ಯುನಿಕೇಶನ್ ಅನ್ನೋ ಬ್ರೇಕ್ ಆಗುತ್ತೆ. ಅವನ ಎನರ್ಜಿ ಲೆವೆಲ್ 0 ಆಗುತ್ತೆ. ಕೊನೆಗೆ ಮನುಷ್ಯ ಸಾಯ್ತಾನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಗೊಂಬೆ ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ತರಾನೇ ನಾವು ಗೊಂಬೆಗೆ ಕೀ ಕೊಟ್ಟಾಗ ಒಂದು ಮೆಕ್ಯಾನಿಕಲ್ ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಆ ಗೊಂಬೆಗೆ. ಆ ಆಕ್ಷನ್ ನಡೀತಾ ನಡೀತಾ ಎನರ್ಜಿ ಅನ್ನೋದು ಕಡಿಮೆ ಆಗುತ್ತೆ. ಫೈನಲ್ ಆಗಿ ಎನರ್ಜಿ 0 ಆದಾಗ ಆ ಗೊಂಬೆ ಸೈಲೆಂಟ್ ಆಗಿ ನಿಂತ್ಕೊಳ್ಳುತ್ತೆ, ಯಾವುದೇ ಆಕ್ಷನ್ ಮಾಡಲ್ಲ. ಅದೇ ತರ ಮನುಷ್ಯ ದೇಹದಲ್ಲೂ ನಾವು ತಗೊಳ್ಳೋ ಆಹಾರದಿಂದ ನಮ್ಗೆ ಎನರ್ಜಿ ಸಿಗುತ್ತೆ. ಆ ಎನರ್ಜಿಯಿಂದ ನಮ್ಮ ಬಾಡಿಯಲ್ಲಿ ಒಂದೊಂದೇ ಕಮ್ಯುನಿಕೇಶನ್ ನಡೀತಾ ಇರುತ್ತೆ. ಆ ಕಮ್ಯುನಿಕೇಶನ್ ಮುಖಾಂತರ ಎನರ್ಜಿ ಅನ್ನೋದು ಟ್ರಾನ್ಸ್ಮಿಟ್ ಆಗುತ್ತೆ. ಎನರ್ಜಿ ಯಾವಾಗ ಕಡಿಮೆ ಆಗಿ 0 ಆಗುತ್ತೆ ಅವಾಗ ಆ ಮನುಷ್ಯ ಅನ್ನೋದು ಸಾಯ್ತಾನೆ. ನಮ್ಮ ಬಾಡಿಯಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ ಮಾತ್ರ ಜೀವ ಇಲ್ಲ. ನಮ್ಮ ಎಲ್ಲಾ ಬಾಡಿ ಒಂದಕ್ಕೊಂದು ಸೇರಿ ಕಮ್ಯುನಿಕೇಟ್ ಮಾಡಿದಾಗ್ಲೇನೆ ಆ ಒಂದು ಲೈಫ್ ಅನ್ನೋದು ಪ್ರೋಸೆಸ್ ಆಗೋದು. ಸೊ ಈ ಥಿಯರಿನೇ ಸೈಂಟಿಸ್ಟ್ ಎಲ್ಲ ಹೇಳ್ತಾರೆ. ಮನುಷ್ಯನ ಹಸಿ ದೇಹ ಕೂಡ ಒಂದು ಎನರ್ಜಿನೇ. ಮನುಷ್ಯ ಸತ್ತ ಮೇಲೆ ಅವನಿಗೆ ಮಣ್ಣಲ್ಲಿಟ್ಟಾಗ ಆ ಮಣ್ಣಲ್ಲಿ ಆ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಆ ಮನುಷ್ಯ ದೇಹ ತಿಂದು ಅದ್ರ ಹೊಟ್ಟೆಗೆ ಅದು ಎನರ್ಜಿ ತಗೊಳುತ್ತೆ. ಅದೇ ತರ ಈ ಮನುಷ್ಯನಿಗೆ ಬೆಂಕಿಯಲ್ಲಿ ಸುಟ್ಟಾಗ ಅವನ ಬಾಡಿ ಥರ್ಮಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಮನುಷ್ಯನ ದೇಹದಲ್ಲಿ ಸೋಲ್ ಅಂತ ಒಂದು ವಿಷಯ ಇರೋದಿಲ್ಲ ಅಂತ ಹೇಳಿ ಸೈಂಟಿಸ್ಟು ಈ ಥಿಯರಿನ ಹೇಳ್ತಾರೆ. ಈ ಥಿಯರಿನ ನೀವು ನಂಬ್ತೀರಾ? ಮನುಷ್ಯನಿಗೆ ಸೋಲ್ ಅಂತ ಒಂದು ವಿಷಯ ಇದೆಯಾ ಅಥವಾ ಇವ್ರು ಹೇಳೋ ಥಿಯರಿನ ನೀವು ನಂಬ್ತೀರಾ ಅನ್ನೋದು ಕಮೆಂಟ್ ಅಲ್ಲಿ ಹೇಳಿ. ಈ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಸೊ ಇದೇ ತರ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನ ತಗೊಂಡ್ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.